ಶ್ರೀ ಗುರು ರಾಘವೇಂದ್ರಾಯ ನಮಃ. ದೈವ ಮಾರ್ಗ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಪಂಡಿತ್ ಶ್ರೀ ರಾಘವೇಂದ್ರ ಭಟ್ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಲಿಕ್ಕೆ ಬಂದಿದ್ದೇನೆ. ಯಾವ ವಿಚಾರ ಅಂತಂದರೆ, ಸರ್ವೇ ಸಾಮಾನ್ಯ ಎಲ್ಲರಲ್ಲಿ ಕಾಡುವಂಥದ್ದು ಸ್ತ್ರೀ ಪುರುಷ ವಶೀಕರಣ ಯಾವ ರೀತಿಯಾಗಿ ಮಾಡ್ಕೋಬೇಕು, ಸಿಂಪಲ್ಲಾಗಿ ಯಾವ ರೀತಿ ಈ ರೆಮಿಡಿಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದಂದರೆ, ಬಿಳೆ ಎಕ್ಕದ ಗಿಡದ ಎಲೆಯನ್ನೇ ತೆಗೆದುಕೋಬೇಕು. ನಂತರ ಮನೆಯಲ್ಲಿ ಇರ್ತಕ್ಕಂಥ 3 ಲವಂಗವನ್ನು ತೆಗೋಬೇಕು. ನಂತರ ಸ್ವಲ್ಪ ಗಂಧ, ಅರಿಶಿನ, ಕುಂಕುಮ, ನಂತರ ಕಪ್ಪು ಬಟ್ಟೆಯನ್ನು ತೆಗೋಬೇಕು. ಇಷ್ಟು ವಸ್ತುವಿನಿಂದ ಸಂಪೂರ್ಣವಾಗಿ ಎಂಥ ವ್ಯಕ್ತಿಯಾದರೂ ಕೂಡ ವಶೀಕರಣ ಆಗೇ ಆಗ್ತಾನೆ. ಇದು 100%. ಇದು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತಂದರೆ, ಬಿಳೆ ಎಕ್ಕದ ಗಿಡದ ಎಲೆಯನ್ನು ತಗೊಂಡು ಇದನ್ನು ಶುದ್ಧವಾಗಿ ತೊಳೆದುಬಿಟ್ಟು ಅದರ ಮೇಲ್ಗಡೆ ಯಾವ ವ್ಯಕ್ತಿಯನ್ನು ನೀವು ಆಕರ್ಷಣೆ ಮಾಡ್ಕೋಬೇಕು, ವಶೀಕರಣ ಮಾಡ್ಕೋಬೇಕು, ಆ ವ್ಯಕ್ತಿ ಅಥವಾ ಸ್ತ್ರೀಯ ಹೆಸರನ್ನು ಬರ್ಕೋಬೇಕು. ನಂತರ ಅದರ ಕೆಳಗಡೆ ಪ್ಲಸ್ ಆಕಾರವನ್ನು ಹಾಕ್ಕೊಂಡು ಅದರ ಕೆಳಗಡೆ ನಿಮ್ಮ ಹೆಸರನ್ನು ಹಾಕ್ಕೋಬೇಕು. ಸರಿನಾ? ಅವರ ಹೆಸರು ಪ್ಲಸ್ ಆಕಾರ, ನಂತರ ನಿಮ್ಮ ಹೆಸರು, ಅದರ ಮೇಲ್ಗಡೆ ಗಂಧ ಲೇಪನ ಮಾಡ್ಕೋಬೇಕು. ಗಂಧವನ್ನು ಹಚ್ಚಿಬಿಟ್ಟು ಅರಿಶಿನ ಕುಂಕುಮವನ್ನು ಲೇಪನ ಮಾಡಿಕೊಂಡು ನಂತರ ಅದರ ಮೇಲ್ಗಡೆ 3 ಲವಂಗವನ್ನು ಇಡಬೇಕು. ಇಟ್ಟು ಅದನ್ನು ಒಂದು ಸಣ್ಣ ಪೌಚ ಆಕಾರವಾಗಿ ಮಡಚ್ಕೋಬೇಕು. ಆ ಎಲೆಯನ್ನು ಪೌಚ ಆಕಾರವಾಗಿ ಮಡಚ್ಕೊಂಡು ಕಪ್ಪು ಬಟ್ಟೆಯಲ್ಲಿ ಅದನ್ನು ಸುತ್ತು ಗಂಟು ಹಾಕೋಬೇಕು. ಅದು ಎಷ್ಟಾದರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸರಿನಾ? ಇದನ್ನು ಹಾಕ್ಕೊಂಡು 2 ಗಂಧದ ಕಡ್ಡಿಯನ್ನು ಹಚ್ಚಿಬಿಟ್ಟು ನಿಮ್ಮ ಇಷ್ಟಾರ್ಥ ದೇವರಾಗಲಿ, ನಿಮ್ಮ ಮನೆ ದೇವರಾಗಲಿ, ಇದನ್ನು ಸಂಕಲ್ಪ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ವಶೀಕರಣ ಅಂತಂದರೆ, ಇವಾಗ ಅವ್ರು ನಮ್ಮ ಮಾತು ಕೇಳಬೇಕು, ನಾವು ಹೇಳಿದಾಗೆ ಕೇಳಬೇಕು. ಯಾವ ರೀತಿಯಾಗಿ ವಿಧವಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಆಲೋಚನೆ ಇರುತ್ತೋ ಅದೇ ರೀತಿಯಲ್ಲಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ನಾನು ಹೇಳುವಂತಹ ಈ ಮಂತ್ರವನ್ನು ನೀವು 21 ಬಾರಿ ಅಥವಾ 48 ಬಾರಿ ಅಥವಾ 108 ಬಾರಿಯನ್ನು ಜಪ ಮಾಡಬೇಕು. ಸರಿನಾ? ಇದು ಯಾವ ಮಂತ್ರ ಅಂತಂದರೆ, ಓಂ ಕಾಮಮಾಲಿನಿ ವಶಮಾನಹೇ ಘಟ್ ಸ್ವಾಹ. ಈ ಮಂತ್ರವನ್ನು ನೀವು 21 ಬಾರಿ ಆಗಲಿ, 48 ಬಾರಿ ಆಗಲಿ, ಇಲ್ಲ 108 ಬಾರಿ ಆಗಲಿ ಈ ಮಂತ್ರವನ್ನು ಪಠನೆ ಮಾಡಿಕೊಂಡು ಆ ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೋಬೇಕು 11 ದಿನ. ಈ ವಸ್ತುವನ್ನು ನೀವು 11 ದಿನ ಕರೆಕ್ಟಾಗಿ ನಿಮ್ಮ ಜೇಬಿನಲ್ಲೇ, ಬಲಗಡೆ ಸೈಡು ಜೇಬಿನಲ್ಲಿ ಇಲ್ಲ ಪರ್ಸ್ನಲ್ಲಾಗಿರಬಹುದು ಇಟ್ಕೊಳ್ಳಿ. ಇಟ್ಕೊಂಡೆ ನಾನು ಹೇಳ್ತೀನಿ, ಆ ಯಾವ ವ್ಯಕ್ತಿ ಎಂಥದ್ದೇ ವ್ಯಕ್ತಿ ಆಗಿರಲಿ, ಆ ವ್ಯಕ್ತಿ 3 ದಿನದಲ್ಲಿ ನಿಮ್ಮ ಮಾತನ್ನು ಕೇಳ್ತಾನೆ. ಈ 11 ದಿನ ನೀವು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಜೇಬಿನಲ್ಲಿ ಇಟ್ಕೊಂಡ್ರೆ 11 ದಿನದಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೆಲಸ ಆ ವ್ಯಕ್ತಿ ಕಡೆಯಿಂದ ಏನಾಗಬೇಕು, ಯಾವ ಕೆಲಸಗಳಾಗಬೇಕು, ಅದು 11 ದಿನದಲ್ಲೇ ಪರಿಹಾರ ಆಗುತ್ತೆ. ಇದು 100% ಹೇಳ್ತೀನಿ ನಾನು. ಇದೇ ಥರನಾಗಿ ನಿಮಗೆ ಮತ್ತೆ ಒಳ್ಳೆಯ ಒಂದು ರೆಮಿಡೀಸನ್ನು ಹೇಳಬೇಕು, ಸಿಂಪಲ್ ರೀತಿಯಲ್ಲಿ ಒಂದು ಸಣ್ಣ ವಿಚಾರದಲ್ಲಿ ತಿಳಿಸ್ಕೊಡಿ ಗುರುಗಳೇ ಅಂತಂದರೆ, ಈ ನಮ್ಮ ದೈವ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ರೋತ್ಸಾಹ ನೀಡಿ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಅಗತ್ಯವಾಗಿರ್ತಕ್ಕಂಥದ್ದು. ಇದೇ ಥರನಾಗಿ ನೀವು ಒಳ್ಳೆಯ ವಿಚಾರವನ್ನು ಇದರಲ್ಲಿ ಕೂಡ ನೀವು ತಿಳ್ಕೋಬಹುದು. ಸರಿನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.